ಹಲವು ವರ್ಷಗಳ ಕೆಳಗೆ ಒಂದು ಚಿಕ್ಕ ಹಳ್ಳಿಯಲ್ಲಿ ಇಬ್ಬರು ವ್ಯಕ್ತಿಗಳು ವಾಸಿಸುತ್ತಿದ್ದರು. ಅವರು ಅಕ್ಕಪಕ್ಕ ಮನೆಯವರಾಗಿದ್ದರು. ಅವರಿಬ್ಬರ ಹೆಸರು ಮನು ಹಾಗೂ ದಾನು. ಅವರಿಬ್ಬರು ನದಿಯ ತೀರದಲ್ಲಿರುವ ಚಿಕ್ಕ ಚಿಕ್ಕ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದರು. ಅವರಿಬ್ಬರು ಅವರವರ ಹೆಂಡತಿಯರ ಜೊತೆ ವಾಸಿಸುತ್ತಿದ್ದರು. ಇಬ್ಬರೂ ಸಹ ಅವರಿಗೆ ಚಿಕ್ಕ ಚಿಕ್ಕ ಕೊಠಡಿಗಳನ್ನು ನಿರ್ಮಿಸಿಕೊಂಡಿದ್ದರು. ಮನು ಬಡತನದ ಕಾರಣದಿಂದ ದುಃಖಿತನಾಗಿರುತ್ತಿದ್ದ. ಸಾಮಾನ್ಯವಾಗಿ ಅವರು ಹಸಿವಿನಿಂದ ಇರುತ್ತಿದ್ದರು. ಆದುದರಿಂದ ಅವರು ಯಾವಾಗಲೂ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು. ಹೀಗೆ ಒಂದು ದಿನ ಒಂದು ಮರದ ದೇವರು ಅವನ ಪೂಜೆಯಿಂದ ಸಂತಸಗೊಂಡು ಅವನ ಬಳಿ ಪ್ರತ್ಯಕ್ಷರಾದರು. ಹೇಳು, ನಿನಗೇನ್ ಬೇಕು ಒಳ್ಳೆ ಮನುಷ್ಯನೇ? ದೇವ್ರೇ, ನೀನ್ ನನ್ನ ಪ್ರಾರ್ಥನೆಗಳನ್ನ ಕೇಳಿಸ್ಕೊಂಡ್ಬಿಟ್ಯಾ? ನೀನೊಬ್ಬ ಒಳ್ಳೆ ಮನುಷ್ಯ, ಆದ್ರೆ ಬೇಗ ಹೇಳು ನಿನಗೇನ್ ಬೇಕು ಅಂತ. ನಾನು ಶ್ರೀಮಂತನಾಗ್ಬೇಕು ಭಗವಂತ. ತಥಾಸ್ತು. ನಿಜಾನಾ? ಆದ್ರೆ ನೆನ್ಪಿಟ್ಕೋ, ಶ್ರೀಮಂತಿಗೆ ಅಷ್ಟು ಸುಲಭವಾಗಿ ಬರಲ್ಲ. ನಾನ್ ನಿನಗೆ ಹೇಳಲ್ಲ ನಿನಗೆ ಶ್ರೀಮಂತಿಗೆ ಹೇಗ್ ಸಿಗುತ್ತೆ ಅಂತ. ಅದನ್ನ ನೀನೇ ಹುಡುಕೋಬೇಕಾಗುತ್ತೆ. ಆಯ್ತು ಭಗವಂತ, ನಿಮಗೆ ತುಂಬಾ ತುಂಬಾ ಧನ್ಯವಾದ. ಮನುವಿನ ಮನೆ ಅಂಗಳದ ಮುಂದೆ ತುಂಬಾ ಉದ್ದುದ್ದವಾದ ತೆಂಗಿನ ಮರಗಳು ಬೆಳೆದಿದ್ದವು. ಆದರೆ ಅವನು ಆ ತೆಂಗಿನ ಮರಗಳ ಬಗ್ಗೆ ಗಮನ ಹರಿಸಿರಲಿಲ್ಲ. ನೋಡಿ, ಆದಷ್ಟು ಬೇಗ ಈ ತೆಂಗಿನಕಾಯಿಗಳನ್ನ ನೀವು ತೆಗೆದು ತಗೊಂಡು ಹೋಗಿ ಅದನ್ನ ಮಾರ್ಕೊಂಡ್ ಬನ್ನಿ. ಅದರಿಂದ ನಮ್ಗೆ ದುಡ್ಡು ಸಿಗುತ್ತೆ. ಓ ಶ್ರೀಮತಿ, ಈಗ ನಾವಿನ್ಯಾವತ್ತೂ ತೆಂಗಿನಕಾಯಿಗಳ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಇಷ್ಟರಲ್ಲೇ ನಾವು ಶ್ರೀಮಂತರಾಗ್ತಾ ಇದ್ದೀವಿ. ನೋಡ್ತಾ ಇರು ಅಷ್ಟೇ. ಆದರೆ ಮನುಗೆ ತಿಳಿದಿರಲಿಲ್ಲ ಭಗವಂತನು ನೀಡಿದ ವರ ತೆಂಗಿನಕಾಯಿಗಳಲ್ಲಿತ್ತು ಎಂದು. ಈ ಮೂಲಕವೇ ಭಗವಂತನು ಅವನಿಗೆ ಪರೀಕ್ಷೆಯನ್ನು ನೀಡಿದ. ಆಹ್, ಏನ್ ಆಶ್ಚರ್ಯ! ನಿನ್ನೆ ತನಕ ಎಷ್ಟು ಚಿಕ್ಕದಾಗಿತ್ತು, ಇವತ್ತು ಈ ತೆಂಗಿನಕಾಯಿ ಎಲ್ಲ ಎಷ್ಟು ದೊಡ್ಡದಾಗಿದಾವೆ ನೋಡಿ. ನಿಮ್ಗೂ ಹಾಗೆ ಅನ್ಸುತ್ತಾ? ನಿಜಾನಾ? ನಿಜವಾಗ್ಲೂ ಇವು ಹಣ್ಣಾಗ್ಬಿಟ್ಟಿದಾವ? ಹಾ, ನೀವು ಮೇಲ್ಗಡೆ ಹೋಗಿ ಕಾಯನ್ನ ಕಿತ್ಕೊಂಡ್ ಬನ್ನಿ. ಆಮೇಲೆ ಮಾರ್ಕೆಟಿಗೆ ಹೋಗಿ ಅದನ್ನ ಮಾರ್ಬಿಡಿ. ಇವತ್ತೇ ಮಾಡ್ಬೇಕಾ? ಇವತ್ತು ಮನ್ಸಿಲ್ಲ. ಆದ್ರೆ ತೆಂಗಿನಕಾಯಿನ ಜಾಸ್ತಿ ದಿನ ಅಲ್ಲೇ ಬಿಡೋದು ಒಳ್ಳೇದಲ್ಲ, ಗೊತ್ತಾಯ್ತಾ ನಿಮ್ಗೆ? ಇಲ್ಲ, ಇವತ್ತು ನನಗೆ ಕೆಲಸ ಮಾಡೋ ಮನ್ಸಿಲ್ಲ. ಈ ತೆಂಗಿನಕಾಯಿಗಳೇನು ಓಡೋಗ್ತಾವ? ನಾಳೆ ಮಾಡ್ತೀನಿ ಬಿಡು. ಹಾ, ಇರ್ಲಿ ಬಿಡಿ. ಇವತ್ತಿನ ತನಕ ಸೋಮಾರಿ ಗಂಡ್ಸಿಂದ ಯಾರಾದ್ರೂ ಕೆಲಸ ಮಾಡಿಸ್ಕೊಳಕ್ ಆಗಿದ್ಯಾ? ಆದರೆ ಮನು ಅವನ ಸೋಂಬೇರಿತನವನ್ನು ತೋರುತ್ತಿರುವಾಗ ಅದೇ ರಾತ್ರಿ ದಾನು ತನ್ನ ಮನೆ ಅಂಗಳದಲ್ಲಿ ಕುಳಿತಿದ್ದ. ಬೆಳದಿಂಗಳಾಗಿಬ್ಬ ಇಂಥ ರಾತ್ರಿಗಳಲ್ಲೇ ಚಮತ್ಕಾರಗಳು ನಡೆಯುತ್ತೆ. ಅದೇ ತರ ನನ್ ಜೊತೆನೂ ಏನಾದ್ರೂ ಚಮತ್ಕಾರ ನಡೆದ್ಬಿಟ್ರೆ ಚಂದ. ಅದೇ ತರ ನನಗೂ ಇವತ್ತು ರಾತ್ರಿ ಏನಾದ್ರೂ ಒಂದು ಅದ್ಭುತ ಸಿಕ್ಬಿಡ್ಬೇಕು. ಇದೇನು ತೆಂಗಿನಕಾಯಿ ಇಷ್ಟೊಂದು ಹಣ್ಣಿಗೆ ಬಂದ್ಬಿಟ್ಟಿದೆ. ಇದ್ರ ಒಳಗಂತೂ ತುಂಬಾ ಸಿಹಿ ನೀರು ಸಿಗುತ್ತೆ. ವಾ ವಾ ವಾ, ಎರಡೆರಡು ಎಳ್ನೀರು, ಎರಡು ನನ್ನ ಮನೆ ಅಂಗಳದಲ್ಲೇ ಬಂದ್ಬಿದ್ವಲ್ಲಪ್ಪ. ಎರಡು ನನ್ವೇ. ಈಗ ಬಿಡು ಹೋಗ್ಲಿ, ಮನುಗೆ ಗೊತ್ತೇ ಆಗಲ್ಲ. ನೀನ್ ನನಗಾಗಿ ಏನ್ ತಂದಿದ್ಯಾ? ತೆಂಗಿನಕಾಯ? ಹೌದು ಶ್ರೀಮತಿ, ಇವೆರಡು ಮನು ಅವರ ಮರದಿಂದ ಬಿದ್ದಿದೆ. ಇವು ನಮ್ಮನೆ ಅಂಗಳದಲ್ಲಿ ಬಂದು ಬಿದ್ದಿದ್ವು. ನಾವು ಅವ್ರಿಗಿದನ್ನ ಹೇಳೋದ್ ಬೇಡ. ಯಾಕೆ? ನಮ್ಮನೆ ಅಂಗಳದಲ್ಲಿ ಬಿದ್ದಿರೋ ಎಳ್ನೀರು ನಮ್ವೇ ಅಲ್ವಾ? ಹೋಗು, ಈ ಎಳ್ನೀರ್ನ ಕೊಚ್ಕೊಂಡ್ ಬಾ. ನಾನು ತಂಪಾದ ಎಳ್ನೀರು ಕುಡಿಯೋದಕ್ಕೆ ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಇದೇನಿದು?
ಓ ಭಗವಂತ, ಇದು ಬಂಗಾರದ ನಾಣ್ಯ. ಈ ತೆಂಗಿನಕಾಯಿಯಲ್ಲಿ ಬಂಗಾರದ ನಾಣ್ಯ ಇದೆಯಲ್ಲಪ್ಪ. ನನಗೆ ನಂಬಿಕೆ ಇತ್ತು ಏನೋ ಚಮತ್ಕಾರ ಆಗುತ್ತೆ ಅಂತ. ಬೇಗ ಇನ್ನೊಂದು ತೆಂಗಿನಕಾಯಿ ಒಡಿಯೇ. ಎರಡು ತೆಂಗಿನಕಾಯಿಯಲ್ಲಿ 2 ಚಿನ್ನದ ನಾಣ್ಯಗಳು. ನಾನೆಂತ ಅದೃಷ್ಟವಂತ. ನನಗಂತೂ ಇವಾಗ ಅರ್ಥ ಆಗೋಗಿದೆ. ಆ ತೆಂಗಿನ ಗಿಡದಲ್ಲಿ ಪ್ರತಿ ತೆಂಗಿನಕಾಯಿಯಲ್ಲೂ ಚಿನ್ನದ ನಾಣ್ಯ ಇರುತ್ತೆ. ಸ್ವಲ್ಪ ಯೋಚನೆ ಮಾಡಿ, ಆ ಎಲ್ಲಾ ನಾಣ್ಯಗಳು ನಮಗ್ ಸಿಕ್ಕ್ರೆ ನಾವೆಷ್ಟು ಶ್ರೀಮಂತರಾಗ್ತೀವಿ ಅಂತ ಅಲ್ವಾ? ನೀನ್ ನೋಡ್ತೀರೇ ಶ್ರೀಮತಿ, ಆ ಮನುಗೆ ಯಾವತ್ತೂ ತಿಳಿಯೋದಿಲ್ಲ ತನ್ನ ಮರದ ತೆಂಗಿನಕಾಯಿಯಲ್ಲಿ ಏನಿತ್ತು ಅಂತ. ನಿನ್ ಗಂಡನ್ ತಿಳುವಳಿಕೆ ಮೇಲೆ ಗರ್ವ ಆಗುತ್ತೆ ನೋಡ್ತಿರು. ಅರೆ ಮನು, ಎಂತ ಒಳ್ಳೆ ಬೆಳಗಿನ ಜಾವ ಅಲ್ವಾ? ಹೌದು ದಾನು. ನಿನ್ನ ಮರದಲ್ಲಿನ ತೆಂಗಿನಕಾಯಿ ಹಣ್ಣಾಗ್ಬಿಟ್ಟಿದಾವೆ ಅನ್ಸುತ್ತೆ. ನೀನ್ ಅವುಗಳನ್ನ ಮರದಿಂದ ಇಳಿಸ್ತಿದ್ಯಾ? ಗೊತ್ತಿಲ್ಲ ಕಣಪ್ಪ, ಇವತ್ತಂತೂ ಕೆಲ್ಸ ಮಾಡೋ ಮನ್ಸಿಲ್ಲ. ಧಾನು ಅಣ್ಣ, ನನ್ ಗಂಡ ಈ ತೆಂಗಿನಕಾಯಿನ ಕೀಳೋಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಗೊತ್ತು ನನ್ ಗಂಡ ಎಷ್ಟು ಸೋಮಾರಿ ಅಂತ ಅಲ್ವಾ? ಚಿಂತೆ ಮಾಡ್ಬೇಡಮ್ಮ. ಎಲ್ಲರಿಗೂ ತೆಂಗಿನ ಇಷ್ಟು ಉದ್ದನ ಮರದ ಮೇಲೆ ಹತ್ತೋಕೆ ಧೈರ್ಯ ಸಾಕಾಗಲ್ಲ. ನಿನ್ ಗಂಡನ್ಗೆ ಭಯ ಅನ್ಸುತ್ತೆ. ಬೇಕು ಅಂದ್ರೆ ನಾನೇ ಮರದಿಂದ ಇಳಿಸ್ತೀನಿ. ಬೇಕಾದ್ರೆ ನಿನ್ ಪರವಾಗಿ ನಾನೇ ಮಾರ್ಕೆಟ್ಗೆ ಹೋಗಿ ಮಾರಾಟ ಮಾಡ್ಕೊಂಡ್ ಬರ್ತೀನಿ. ಆಮೇಲೆ ದುಡ್ಡು ತಂದು ನಿನ್ ಕೈಗೆ ಕೊಡ್ತೀನಿ. ನೀನ್ ನಿಜವಾಗ್ಲೂ ಇದನ್ ಮಾಡ್ತೀಯಾ? ಹಾ, ಮಾಡ್ತೀನಿ. ನನಗೇನು ತೊಂದ್ರೆ ಇಲ್ಲ. ನೀನ್ ಬೇಕು ಅಂದ್ರೆ ನಾನು ನಿನ್ನ ಮರವನ್ನೇ ಕೊಂಡ್ಕೊಂಡ್ ಬಿಡ್ತೀನಿ. ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಮನು? ನಾನ್ ನಿನ್ ತಲೆನೋವನ್ನೆಲ್ಲ ನಿವಾರಿಸ್ತಾ ಇದ್ದೀನಿ. ಹಾಗೆ ನಿನಗೆ ಸಮಯಕ್ಕೆ ತಕ್ಕಂತೆ ನಿನ್ ಹಣನೂ ಸಿಗುತ್ತೆ. ಇಲ್ಲಪ್ಪ, ನಾನ್ ನನ್ ಮರನ ಮಾರಲ್ಲ. ಕ್ಷಮಿಸ್ಬಿಡಪ್ಪ. ನಮ್ ತಾತ ನೆಟ್ಟಿರೋ ಮರ ಅದು. ನಿನಗ್ ನೆನ್ಪಿರ್ಬೇಕಲ್ವಾ? ಹೋಗ್ಲಿ ಬಿಡಪ್ಪ, ಹೋಗ್ಲಿ. ಈ ತೆಂಗಿನಕಾಯಿಗಳನ್ನ ಯಾರಿಗೂ ಕೊಡಬೇಡ. ಇಷ್ಟಂತೂ ಮಾಡಪ್ಪ, ಸರಿ ಅಲ್ವಾ? ಇಷ್ಟಾದ್ರೂ ಮಾಡಪ್ಪ ನನಗೋಸ್ಕರ. ಆಯ್ತಪ್ಪ, ನಿನಗ್ ಮಾತ್ ಕೊಡ್ತೀನಿ ನಾನು. ನಡಿ, ಕೈ ಮಿಲಾಯಿಸೋಣ. ಇದೇ ತರ ದಾನು ಹಾಗೂ ಅವನ ಕುಟುಂಬ ಸೋಂಬೇರಿ ಮನುವಿಗೆ ಮೋಸ ಮಾಡುತ್ತಿದ್ದರು. ದಾನು ಮರವನ್ನ ಹತ್ತಿ ತೆಂಗಿನಕಾಯಿಗಳನ್ನು ಕದಿಯುತ್ತಿದ್ದ. ಹೀಗೆ ಅವುಗಳನ್ನು ಸಂತೆಯಲ್ಲಿ ಮಾರುವ ನಾಟಕ ಮಾಡುತ್ತಿದ್ದ. ಆದರೆ ನಿಜವಾಗಿಯೂ ಅವನು ತೆಂಗಿನಕಾಯಿಗಳನ್ನು ತನ್ನ ಮನೆಯೊಳಗೆ ಕೊಂಡೊಯ್ಯುತ್ತಿದ್ದ. ಮತ್ತು ನಿಜವಾಗಿಯೂ ಪ್ರತಿಯೊಂದು ತೆಂಗಿನಕಾಯಿಗಳಲ್ಲಿ ಒಂದೊಂದು ಚಿನ್ನದ ನಾಣ್ಯಗಳು ದೊರಕುತ್ತಿದ್ದವು. ಮತ್ತು ಈ ರೀತಿ ಮನುವಿಗೆ ಮೋಸ ಮಾಡುತ್ತಾ ದಾನು ಹಾಗೂ ಅವನ ಹೆಂಡತಿ ಶ್ರೀಮಂತರಾಗುತ್ತಿದ್ದರು. ಆ ಚಮತ್ಕಾರಿ ಮರ ತೆಂಗಿನಕಾಯಿಗಳನ್ನು ನೀಡುತ್ತಾ ಇತ್ತು. ದಾನು ಅವುಗಳನ್ನು ಮಾರುತ್ತಿದ್ದ. ಹೀಗೆ ಅವನ ಮನೆ ದೊಡ್ಡದಾಗಿ ಬೆಳೆಯುತ್ತಾ ಹೋಯಿತು. ಹೀಗೆ ಅವನು ಆ ಹಳ್ಳಿಯ ಅತಿ ದೊಡ್ಡ ಶ್ರೀಮಂತನಾಗಿ ಬೆಳೆಯುತ್ತಾ ಹೋದ. ಈ ಕಡೆ ಮನುವಿಗೆ ಯಾವುದೇ ತರಹದ ಕಲ್ಪನೆಯೂ ಇರಲಿಲ್ಲ. ಸ್ವಲ್ಪ ಹಣ ಗಳಿಸುವುದರಲ್ಲೇ ಖುಷಿಯಾಗಿದ್ದ. ಅದನ್ನು ಅವನು ದಾನುವಿಗೆ ತೆಂಗಿನಕಾಯಿಗಳನ್ನು ಮಾರಿ ಪಡೆಯುತ್ತಿದ್ದ. ಆದರೆ ಮನುವಿನ ಹೆಂಡತಿ ತುಂಬಾ ಬುದ್ಧಿವಂತಳಾಗಿದ್ದಳು. ಹೀಗೆ ಒಂದು ದಿನ ದಾನು ಮತ್ತೆ ಅವನ ಹೆಂಡತಿ ಎಷ್ಟು ಶ್ರೀಮಂತರಾಗಿದ್ದಾರೆ. ಇಷ್ಟು ದುಡ್ಡು ಹೇಗ್ ಬಂತು ಅವ್ರ ಹತ್ರ? ಏನ್ ಆಕಾಶದಿಂದ ಉದುರ್ತಾ ಇದ್ಯಾ? ಅವನು ಕಷ್ಟಪಟ್ಟು ದುಡಿತಾನ್ ಕಣೆ. ಹೋಗ್ಲಿ ಬಿಡು. ಇವಾಗ ನಾವು ಬೇರೆಯವರ ಅದೃಷ್ಟದ ಬಗ್ಗೆ ಹೊಟ್ಟೆ ಕಿಚ್ಚು ಪಡಬಾರದು ಕಣೆ. ನನಗೆ ಹೊಟ್ಟೆ ಉರಿ ಏನಿಲ್ಲ. ಆದ್ರೆ ಎಂಥ ಕೆಲ್ಸ? ನಾನವರು ಬೇರೆ ಯಾವ ಕೆಲ್ಸನೂ ಮಾಡೋದ್ ನೋಡೇ ಇಲ್ಲ, ನಮ್ಮ ತೆಂಗಿನಕಾಯಿಗಳನ್ನ ಮಾರೋದ್ ಬಿಟ್ಟು. ಆದ್ರೆ ನಿಜವಾಗ್ಲೂ ಅವರು ತುಂಬಾನೇ ಶ್ರೀಮಂತರಾಗಿದ್ದಾರೆ. ಆದ್ರೆ ಅವರು ನಮ್ಮ ತೆಂಗಿನಕಾಯಿಗಳನ್ನೇ ಏನಕ್ ಮಾರ್ಬೇಕು ಹೇಳಿ? ಆದ್ರೆ ಇದಂತೂ ಒಳ್ಳೆ ವಿಚಾರ ಅಲ್ವೇನೆ ಅಲ್ವಾ? ನನಗನ್ಸುತ್ತೆ ಇದ್ರಲ್ಲಿ ಏನೋ ಇದೆ. ನಮ್ಮ ತೆಂಗಿನಕಾಯಿಗಳನ್ನ ಮಾರಕ್ ಶುರು ಮಾಡ್ದಾಗಿಂದಾನೆ ಅವರು ಇಷ್ಟು ಶ್ರೀಮಂತರಾಗಿರೋದು. ನೀವು ಸೋಮಾರಿತನನ ಬಿಟ್ಟು ಹೋಗಿ ತೆಂಗಿನಕಾಯಿನ ಕೀಳಿ. ನಿನ್ನ ತಲೆಯಲ್ಲಿ ಒಂದು ಸಲ ಏನಾದ್ರೂ ಬಂದು ಕೂತ್ಕೊಂತು ಅಂದ್ರೆ ದೇವ್ರು ಅದ್ರನ್ನ ಅಳ್ಸಕ್ಕಾಗಲ್ಲ ನೋಡು. ಸರಿ ಬಿಡು, ಇವತ್ ರಾತ್ರಿ ಹೋಗಿ ನೋಡ್ತೀನಿ ಅದೇನು. ಅವರಿಬ್ರು ಅಲ್ಲಿದ್ದಾರೆ.
ಬನ್ನಿ ನೋಡೋಣ ಅವ್ರು ಏನ್ ಮಾಡ್ತಿದ್ದಾರೆ ಅಂತ. ನನಗೆ ಯಾಕೋ ವಿಚಿತ್ರ ಅನಿಸ್ತಿದೆ ಕಣೆ. ಬಾಯಿ ಮುಚ್ಕೊಂಡ್ ಕೇಳಿ. ನನಗನ್ಸುತ್ತೆ ನಾವೀಗ ಒಂದು ದೊಡ್ಡ ಮನೆನ ಖರೀದಿ ಮಾಡ್ಬೇಕು. ಈ ಊರಿಂದ ಆಚೆ, ನಗರಕ್ಕೆ ತುಂಬಾ ಹತ್ರ. ತಗೊಳ್ಳೋಣ ತಗೊಳ್ಳೋಣ, ಸ್ವಲ್ಪ ನಿಧಾನ ಮಾಡು ರಾಣಿ. ಈಗ ಹೋಗು, ಇವತ್ತಿನ ತೆಂಗಿನಕಾಯಿಗಳನ್ನ ತಗೊಂಡ್ ಬಾ. ನೋಡೋಣ ಇವತ್ತು ಎಷ್ಟು ಗಳಿಸಿದೀವಿ ನಾವು ಅಂತ. ಆಯ್ತು, ನೋಡಿದ್ರ ನೀವು, ನಮ್ಮ ತೆಂಗಿನಕಾಯಿಗಳಲ್ಲಿ ಚಿನ್ನದ ನಾಣ್ಯಗಳಿವೆ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ, ಇವರೆಷ್ಟು ಶ್ರೀಮಂತರಾಗೋಕೆ ಹೇಗ್ ಸಾಧ್ಯ ಅಂತ. ಹೌದಾ? ಹಾಗಾದ್ರೆ ಇದೆಲ್ಲ ನಮ್ದೇ ಕಣೆ. ನಾನು ಈಗ್ಲೇ ಹೋಗಿ ಕೇಳ್ತೀನಿರು. ನೀನು ಮೋಸಗಾರ. ಹಾಗಾದ್ರೆ ನೀನು ಈ ತರ ಶ್ರೀಮಂತ ಅದೇನು? ನನ್ನ ತೆಂಗಿನಕಾಯಿಂದ ಚಿನ್ನದ ನಾಣ್ಯ ಕದ್ದು. ಅಯ್ಯೋ, ನನಗೇನು ಅರ್ಥ ಆಗ್ತಿಲ್ಲ. ನೀನ್ ಏನ್ ಹೇಳ್ತಿದ್ಯಾ ಮನು? ನಾನು ಎಲ್ಲ ನೋಡಿದ್ದೀನಿ, ಸುಳ್ಳು ಹೇಳ್ಬೇಡ. ನಿನ್ನ ಎಲ್ಲ ಸಂಪತ್ತು ನಂದೇ, ಮೋಸಗಾರ. ಸುಮ್ನೆ ಏನೇನೋ ಮಾತಾಡ್ಬೇಡ. ಮೊದ್ಲು ನನ್ನ ಮನೆಯಿಂದ ಆಚೆ ಹೋಗು. ನಾನು ನಿನ್ನ ತೆಂಗಿನಕಾಯಿಗಳನ್ನ ಖರೀದಿ ಮಾಡಿದ್ದೀನಿ. ಹಾಗಾದ್ರೆ ಅದ್ರೊಳಗಿರೋದೆಲ್ಲ ನಂದೇ ತಾನೇ? ಇಲ್ಲ, ಇದು ಸರಿಯಲ್ಲ. ಆ ಚಿನ್ನದ ನಾಣ್ಯಗಳೆಲ್ಲ ನನಗ್ ಸೇರಿತ್ತು. ಯೋಚನೆ ಮಾಡ್ಬೇಡ, ನೀನು ಮತ್ತೆ ದೇವ್ರಲ್ಲಿ ಬೇಡ್ಕೋ. ದೇವ್ರು ನಮ್ಗೆ ಸಹಾಯ ಮಾಡೇ ಮಾಡ್ತಾರೆ. ಆ ರಾತ್ರಿ ಅವನು ಕಠಿಣವಾದ ಪ್ರಾರ್ಥನೆಯನ್ನು ಮಾಡಿದ. ತುಂಬಾ ಸಮಯದ ನಂತರ ದೇವರು ಅವನಿಗೆ ಮತ್ತೆ ಪ್ರತ್ಯಕ್ಷರಾದರು. ಏನಾಯ್ತು ಮನು? ನಾನು ಪ್ರತಿ ಸಲ ಈ ತರ ಬರಕ್ಕಾಗಲ್ಲ. ಜಗತ್ತಲ್ಲಿ ನಿನ್ ಹಾಗೆ ತುಂಬಾ ಜನ ಇದ್ದಾರೆ. ನಿನ್ ಹಾಗೆ ನನ್ ಕೃಪೆ ಬೇಡೋರು. ಹೇ ಭಗವಂತ, ನೀವು ನನ್ ಸಹಾಯ ಮಾಡ್ಲೇಬೇಕು. ನಾನು ನನ್ನ ಚಿನ್ನದ ನಾಣ್ಯಗಳನ್ನ ಕದೀತಾನೆ ಇದ್ದಾನೆ. ಇದೆಲ್ಲ ನನಗ್ ಗೊತ್ತು, ನಾನೆಲ್ಲ ನೋಡಿದೀನಿ. ಆದ್ರೆ ಇದ್ರಲ್ಲಿ ನಾನು ಏನೂ ಮಾಡಕ್ಕಾಗಲ್ಲ. ಇದೆಲ್ಲ ನಿನ್ನ ಆಲಸ್ಯದ ಫಲಿತಾಂಶ. ಈಗೇನ್ ನಡೀತೋ ನಡೆದೋಯ್ತು. ಆದ್ರೆ ಭಗವಂತ. ಆಯ್ತು ಮನು, ನೀನು ಒಳ್ಳೆ ಮನುಷ್ಯ ಆದ್ರಿಂದ ನಾನ್ ನಿನಗೆ ಸಹಾಯ ಮಾಡ್ತೀನಿ. ಆದ್ರೆ ನೀನ್ ನನಗೆ ಪ್ರಮಾಣ ಮಾಡ್ಬೇಕು, ನೀನ್ ಇನ್ಮೇಲೆ ಶ್ರಮ ಪಟ್ಟು ದುಡಿದು ಬದುಕ್ತೀನಿ ಅಂತ. ಪ್ರಮಾಣ ಮಾಡ್ತೀನಿ. ನೀನು ಇನ್ಮೇಲೆ ನಿನ್ ಮರಗಳನ್ನ ನೀನೇ ಹತ್ತತೀಯಾ? ಸರಿ ಭಗವಂತ, ಮಾಡ್ತೀನಿ. ಆದ್ರೆ ನಾನು ಆ ಧಾನುಗೆ ಬುದ್ಧಿ ಕಲಿಸ್ಬೇಕು ಅಂತ ಇದ್ದೀನಿ ಭಗವಂತ. ಚಿಂತೆ ಮಾಡ್ಬೇಡ, ಅವನೊಬ್ಬ ಮೋಸಗಾರ. ಅವನ್ ಮಾಡಿದ ಪಾಪಕ್ಕೆ ಅವನಿಗೆ ಶಿಕ್ಷೆ ಆಗೇ ಆಗುತ್ತೆ. ಆ ದಿನ ರಾತ್ರಿಯೂ ಇನ್ಮೇಲೆ ಮನು ನನಗೆ ತೆಂಗಿನಕಾಯಿ ಮಾರಲ್ಲ. ನಾನಂತೂ ಇನ್ಮೇಲೆ ಕಳ್ತನನೇ ಮಾಡ್ಬೇಕು. ಲೇ ಶ್ರೀಮತಿ, ಬೇಗ ಬಾರೆ. ನಾನು ತೆಂಗಿನಕಾಯಿ ತಂದಿದ್ದೀನಿ, ಬೇಗ ತೆಗೆದ್ ನೋಡು ಬಾರೆ. ಇಲ್ ತಗೊಂಡ್ ಬನ್ನಿ. ಏನಾಯ್ತು? ಏನಾಯ್ತೆ? ಇಲ್ಲಿ ತೆಂಗಿನಕಾಯಲ್ಲಿ ಚೇಳಿದೆ, ನೋಡಿ ಬನ್ನಿ. ಅಯ್ಯೋ ದೇವ್ರೇ, ಓಡೆ ಓಡೆ ಶ್ರೀಮತಿ, ಓಡು ಓಡು ಬೇಗ. ಅಯ್ಯೋ, ಈ ತರ ಮಾಡ್ಬೇಡ, ನಮ್ಮನ್ನ ಈ ಚೇಳುಗಳಿಂದ ಉಳಿಸು ಮನು. ನಾನ್ ಯಾಕೆ ಹಿಂಗ್ ಮಾಡ್ಲಿ? ಈ ತೆಂಗಿನಕಾಯಿಗಳೆಲ್ಲ ನಿನ್ನವೇ ಅಲ್ವಾ? ಆದ್ರೆ ನೀನೇನೋ ಹೇಳ್ತಿದ್ದೆ, ತೆಂಗಿನಕಾಯಿ ಒಳಗಿರೋದೆಲ್ಲ ನಿನಗೆ ಸೇರಿದ್ದು ಅಂತ ಅಲ್ವಾ? ಹಾಗಾದ್ರೆ ಬರ್ಲಾ ದಾನು, ಚೇಳುಗಳ ಜೊತೆ ಆರಾಮಾಗಿರು. ಧಾನು ಹಾಗೂ ಅವನ ಹೆಂಡತಿಗೆ ಅವರು ಮಾಡಿದ ತಪ್ಪುಗಳ ಅರಿವಾಯಿತು. ಚೇಳುಗಳು ಅವರಿಗೆ ತುಂಬಾ ಹಿಂಸಿಸಿದವು. ಅವುಗಳು ಹೋದ ನಂತರ ಮನುವಿನ ಬಳಿ ಹೋಗಿ ಕ್ಷಮೆಯನ್ನು ಯಾಚಿಸಿದರು. ಅವರಲ್ಲಿದ್ದ ಸಂಪತ್ತುಗಳನ್ನು ಅವನಲ್ಲಿ ಹಂಚಿಕೊಂಡರು. ಎರಡು ಕುಟುಂಬಗಳು ತುಂಬಾ ಖುಷಿಯಿಂದ ತಮ್ಮ ಜೀವನವನ್ನು ಸಾಗಿಸಿದರು. ಯಾವಾಗ ಅವರ ಬಳಿ ಹಣ ಹೆಚ್ಚಾಯಿತೋ ಅವರು ಉಳಿದಿರುವ ಚಿನ್ನದ ನಾಣ್ಯಗಳನ್ನು ಇತರ ಗ್ರಾಮಸ್ಥರಿಗೂ ಕೂಡ ಹಂಚುತ್ತಾ ಹೋದರು. ಎಲ್ಲಿಯವರೆಗೂ ತೆಂಗಿನ ಮರಗಳಿದ್ದವೋ ಅಲ್ಲಿಯವರೆಗೂ ಚಿನ್ನದ ನಾಣ್ಯಗಳು ದೊರಕುತ್ತಾ ಹೋದವು. ಕೇರಳದಲ್ಲಿ ನಡೆದ ಒಂದು ಚಿಕ್ಕ ಹಳ್ಳಿಯ ಕಥೆ ಇದು. ಅಲ್ಲಿರೋ ಎಲ್ಲ ಜನರು ಅವರ ಹೊಲದಲ್ಲಿ ಧಾನ್ಯದ ಬದಲು ತೆಂಗಿನ ಮರವನ್ನ ಹಾಕ್ತಾ ಇದ್ರು.
ಸಂದು, ಓ ಸಂದು, ಎಲ್ಲೋಗಿದೆ ಬೆಳಗ್ಗೆಯಿಂದ? ಕಾಣಿಸ್ಲೇ ಇಲ್ಲ. ಅರೆ ಅಣ್ಣ, ಹುಷಾರಿರ್ಲಿಲ್ಲ ನಂಗೆ. ಏನಾಗಿದೆ ನಿನ್ನ ಆರೋಗ್ಯಕ್ಕೆ? ನಿನ್ನೆ ರಾತ್ರಿ ಮಳೆಲಿ ನೆಂದ್ಬಿಟ್ಟೆ, ಒದ್ದೆ ಬಟ್ಟೆಲೆ ಮಲ್ಕೊಂಡೆ. ಮತ್ ಬೆಳಿಗ್ಗೆ ಎದ್ದು ನೋಡ್ದೆ ಇಡೀ ಮೈ ನೋವ್ತಾ ಇತ್ತು. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಕ್ಕಾಗಲ್ವಾ? ಮಳೆಲಿ ನೆನ್ಯಕ್ಕೆಲ್ಲ ಹೋಗ್ಬೇಡ. ಅರೆ ಅಣ್ಣ, ನಿಮಗಂತೂ ಗೊತ್ತಿದೆ ನಮ್ ಹಳ್ಳಿಲೊಂದು ಹೇಗ್ ಮಳೆ ಆಗುತ್ತೆ ಅಂತ. ಇವಾಗ ನಿಮಗೆ ಬಿಸಿಲು ಕಾಣಿಸ್ಕೊಳ್ಳುತ್ತೆ, ಇನ್ ಸ್ವಲ್ಪ ಹೊತ್ತಾಗ್ತಿದಂಗೆ ಆಕಾಶದಲ್ಲಿ ಮೋಡ ಕಾಣಿಸುತ್ತೆ, ಮತ್ ಮಳೆ ಶುರು. ಅದಕ್ಕೋಸ್ಕರ ನಾನು ಎಲ್ಲರ ಹತ್ರ ಏನ್ ಹೇಳ್ತೀನಿ ಅಂದ್ರೆ, ಎಷ್ಟೇ ಬಿಸ್ಲಿರ್ಲಿ ಮನೆಯಿಂದ ಹೊರಡಬೇಕಾರೆ ಛತ್ರಿನ ಜೊತೆಲೆ ಇಟ್ಕೊಂಡು ಹೋಗು ಅಂತ. ಯಾರಿಗೊತ್ತು ಮಳೆ ಯಾವಾಗ ಬರುತ್ತೆ ಅಂತ? ಯಾರಿಗೂ ಗೊತ್ತೇ ಆಗೋಲ್ಲ. ಮತ್ತೆ ಹೇಳಿ, ಏನ್ ಮಾಡಿದ್ರಿ ಇಡೀ ದಿನ? ಹೊಲಕ್ಕೆ ತೆಂಗಿನ ಗಿಡ ನೆಡಕ್ಕೆ ಅಂತ ಹೋಗಿದ್ದೆ. ಮತ್ತೆ ನೀನ್ ಯಾವಾಗ ಮಾಡ್ತಾ ಇದ್ಯಾ ಹೊಸ ತೆಂಗಿನ ಗಿಡ ನೆಡಕ್ಕೆ? ನಾಳೆ ಹೊತ್ತಿಗೆ ಆರೋಗ್ಯ ಸರಿ ಹೋದ್ರೆ ನಾಳೆನೆ ಶುರು ಮಾಡ್ತೀನಿ. ಸರಿ, ಹಾಗಾದ್ರೆ ನನ್ನ ಹತ್ರ ಒಂದಷ್ಟು ಗಿಡಗಳು ಉಳಿದಿದೆ. ನಿನಗ್ ಬೇಕಾದ್ರೆ ನಾಳೆ ಬೆಳಿಗ್ಗೆ ಬಂದ್ಬಿಟ್ಟು ತಗೊಂಡು ಹೋಗು. ಆಯ್ತು ಅಣ್ಣ. ಅಣ್ಣ ಅವರ ಮನೆ ಕಡೆ ಹೊರಟೋಗ್ತಾರೆ. ಹೋಗ್ಬಿಟ್ಟು ಹೊಲ ಗದ್ದೆ ನೋಡ್ಕೊಂಡ್ ಬರ್ತೀನಿ, ಎಷ್ಟು ಗಿಡ ಹಿಡ್ಸುತ್ತೆ ಅಂತ. ಸಂದು ಅವನ ಹೊಲದ ಕಡೆಗೆ ಹೋಗ್ತಾ ಇರ್ತಾನೆ. ಅಲ್ಲಿ ರಸ್ತೆಯಲ್ಲಿ ಅವನಿಗೆ ನಾರಾಯಣಿ ಸಿಗ್ತಾಳೆ. ಈಗ ನೀನ್ ಹುಷಾರಾಗಿದ್ಯಾ ಸಂದು? ಅಣ್ಣ ಹೇಳ್ತಿದ್ರು ನಿನ್ಗೇನೋ ಹುಷಾರಿಲ್ಲ ಅಂತ. ಹಾ, ಇವಾಗ ಸರಿ ಇದೀನಿ. ನೀನ್ ಎಲ್ಲಿಂದ ಬರ್ತಾ ಇದ್ಯಾ? ನಮ್ಮಪ್ಪನ್ ಜೊತೆ ಹೊಲಕ್ಕೆ ಗಿಡ ಉಣೋದಕ್ಕೆ ಹೋಗಿದ್ದೆ ನಾನು. ನಾನು ಕೂಡ ಗದ್ದೆ ಕಡೆನೆ ಹೋಗ್ತಾ ಇದ್ದೀನಿ. ಒಂದು ಅಂದಾಜ್ ಮೇಲೆ ಎಷ್ಟು ಗಿಡ ಹಿಡಿಸುತ್ತೆ ನೋಡ್ಬೇಕು ಅಂತ. ಹೌದಾ? ಅರೆ ಹೌದು, ಅಪ್ಪ ಹೇಳ್ತಾ ಇದ್ರು ನಿನ್ ಹತ್ರ ನಿಂದೇ ಆದ ಒಂದು ಸ್ವಂತ ಮನೆ ಇದ್ದಾಗ ನನ್ನನ್ನ ನಿನಗ್ ಮದ್ವೆ ಮಾಡ್ತಾರಂತೆ, ಇಲ್ಲ ಅಂದ್ರೆ ಅಪ್ಪ ನನ್ಗೆ ಬೇರೆ ಮದ್ವೆ ಮಾಡ್ತಾರಂತೆ. ಅಪ್ಪನಿಗೆ ಹೇಳು ನಾನು ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ, ಮತ್ತು ಈ ವರ್ಷದ ಕೊನೆ ಹೊತ್ತಿಗೆ ನಂದೇ ಆದ ಮನೆ ಇರುತ್ತೆ ಅಂತ. ಅವಾಗ ಬೇರೆ ಯಾವ್ದೋ ಸಂಬಂಧ ಹುಡುಕೋ ಅವಶ್ಯಕತೆ ಇರಲ್ಲ. ಇಷ್ಟನ್ನ ಹೇಳಿ ಸಂದು ಅವನ ಹೊಲದ ಕಡೆ ಹೋಗ್ಬಿಡ್ತಾನೆ. ಮತ್ತೆ ನಾರಾಯಣಿ ಅವಳ ಮನೆಗೆ ಹೊರಟೋಗ್ತಾಳೆ. ನಾರಾಯಣಿ ಹೇಳಿದ್ದನ್ನ ಕೇಳಿ ಈಗ ಸಂದು ಸ್ವಲ್ಪ ಬೇಜಾರಾಗ್ಬಿಡ್ತಾನೆ. ಅವನು ಈಗ ಆದಷ್ಟು ಬೇಗ ಸ್ವಂತ ಮನೆ ಕಟ್ಕೋಬೇಕು. ಈ ವರ್ಷ ನಾನು ನಂದೇ ಆದ ಒಂದು ಮನೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಮದ್ವೆ ನಾರಾಯಣಿ ಜೊತೆ ಆಗೋದಿಲ್ಲ. ಈ ಸರ್ತಿ ಕಷ್ಟಪಟ್ಬಿಟ್ಟು ನಾನು ತುಂಬಾ ತೆಂಗಿನ ಗಿಡ ಹಾಕ್ಬೇಕು. ಸಂದು ಹೊಲಗಳಿಗೆ ಹೋಗ್ತಾನೆ. ಅಲ್ಲಿ ಅಳತೆ ತಗೊಂಡ್ ಬರ್ತಾನೆ. ಅವನು ಎಷ್ಟೆಷ್ಟು ದೂರದಲ್ಲಿ ಗಿಡಗಳನ್ನ ನಡ್ಬೇಕು ಅಂತ. ಮನೆಗ್ ಬಂದು ಅವನು ಅಡ್ಗೆ ಮಾಡ್ತಾನೆ. ಮತ್ತೆ ಊಟ ಮಾಡಿ ನಿದ್ದೆ ಮಾಡಕ್ಕೆ ಹೊರಟೋಗ್ತಾನೆ. ನಾಳೆ ಬೆಳಿಗ್ಗೆ ಎದ್ದು ಬಿಟ್ಟು ಗದ್ದೆಗೆ ಹೋಗ್ಬೇಕು. ಈಗ ಬೇಗ ಮಲ್ಕೊಳ್ತೀನಿ. ಸಂದು ಲೈಟ್ ಆರಿಸಿ ಮಲ್ಕೊಂಡ್ಬಿಡ್ತಾನೆ. ಮಾರನೇ ದಿನ ಅವನು ಬೇಗ ಹೇಳ್ತಾನೆ. ಮತ್ತೆ ಗಿಡಗಳನ್ನ ತಗೊಳ್ಳೋದಕ್ಕೆ ಅಣ್ಣ ಅವ್ರ ಮನೆಗ್ ಹೋಗ್ತಾನೆ. ಅಣ್ಣ, ಓ ಅಣ್ಣ, ನಾನ್ ಬಂದಿದ್ದೀನಿ. ತೆಂಗಿನ ಗಿಡ ಕೊಡು ನನಗೆ. ಅರೆ ಒಳಗೆ ಬಾರೋ, ನಾನ್ ತಿಂಡಿ ತಿಂತಾ ಇದ್ದೀನಿ. ನೀನು ಸ್ವಲ್ಪ ತಿಂಡಿ ತಿನ್ನು, ಆಮೇಲೆ ಗಿಡ ತಗೊಂಡು ಹೋಗು. ಇಲ್ಲ ಅಣ್ಣ, ನನಗ್ ಹೊತ್ತಾಗ್ತಾ ಇದೆ. ಏ ಬಾರೋ, ನಾಚಿಕೆ ಯಾಕೋ ಮಾಡ್ಕೊಂತಿದ್ಯಾ? ನಿಂದೆ ಮನೆ ಕಣೋ. ಇದು ತಗೊಳ್ಳೋ ಮಗಳೇ, ಅವನಿಗೆ ಹೊರಗಡೆನೆ ತಿಂಡಿ ಕೊಡು, ಅವನು ಒಳಗಂತೂ ಬರೋಲ್ಲ. ಸರಿ ಅಪ್ಪಾಜಿ. ಸರೋಜಿನಿ ಒಂದು ಪ್ಲೇಟಲ್ಲಿ ಇಡ್ಲಿ, ವಡೆ ಮತ್ತೆ ಚಟ್ನಿ ತಗೊಂಡ್ ಬರ್ತಾಳೆ. ಮತ್ತೆ ಸಂದುಗೆ ಕೊಡ್ತಾಳೆ. ತಗೊಳ್ಳಿ ಅಣ್ಣ, ತಿಂಡಿ ತಿನ್ಬಿಡಿ. ಆಮೇಲೆ ಅವನು ತಿಂಡಿ ತಿಂತಾನೆ. ಸ್ವಲ್ಪ ಹೊತ್ತಲ್ಲಿ ನಾಷ್ಟ ತಿಂದ್ಮೇಲೆ ಅಣ್ಣ ಕೂಡ ಹೊರಗಡೆ ಬರ್ತಾರೆ. ತಿಂಡಿ ತಿಂದ ಬಾ ನನ್ ಜೊತೆ, ನಾನ್ ನಿನಗೆ ತೆಂಗಿನ ಗಿಡನ ಕೊಡ್ತೀನಿ. ಅಣ್ಣ ಸಂದುಗೆ ತೆಂಗಿನ ಸಸಿಗಳನ್ನ ಕೊಡ್ತಾರೆ. ಮತ್ತೆ ಸಂದು ಆ ಗಿಡಗಳನ್ನ ತಗೊಂಡು ಅವನ ಹೊಲದಲ್ಲಿ ನಡ್ತಾನೆ. ಈ ಸತಿ ಅಂತೂ ನಾನು ತುಂಬಾನೇ ಕಷ್ಟ ಪಡ್ಬೇಕು. ಅವಾಗ್ಲೇನೆ ನಾನು ಮನೆ ಕಟ್ಟಕ್ಕೆ ದುಡ್ಡು ಹೊಂದ್ಸಕ್ಕಾಗುತ್ತೆ. ಸಂದು ಗಿಡಗಳನ್ನೆಲ್ಲ ನಟ್ಟ ಮೇಲೆ ಅದರ ಪಕ್ಕದಲ್ಲೇ ಚಿಕ್ಕ ಚಿಕ್ಕ ಹಳ್ಳಿಗಳನ್ನ ಮಾಡಿ ನೀರು ಮತ್ತೆ ಗೊಬ್ಬರ ಹಾಕ್ತಾನೆ, ಅವು ಬೇಗ ದೊಡ್ಡವಾಗ್ಲಿ ಅಂತ. ಈಗ ಸಂದು ದಿನ ಅವನ ಹೊಲಕ್ಕೆ ಹೋಗ್ತಾನೆ ಮತ್ತೆ ಗಿಡಗಳಿಗೆ ನೀರ್ ಹಾಕ್ತಾನೆ. ತೆಂಗಿನ ಮರವಂತೂ ಚೆನ್ನಾಗೇ ಬೆಳೀತಾ ಇದೆ. ಈ ಸತಿ ನಾನು ಚೆನ್ನಾಗಿ ದುಡಿಮೆ ಮಾಡ್ತೀನಿ. ಸ್ವಲ್ಪ ದಿನಕ್ಕೆ ಎಲ್ಲ ಮರಗಳಲ್ಲೂ ಎಳ್ನೀರ್ ಬಿಟ್ಬಿಡತ್ತೆ. ಟ್ರಕ್ ಅವನ್ ಬಂದಿದ್ದಾನೆ ತೆಂಗಿನ ಖರೀದಿ ಮಾಡೋದಕ್ಕೆ. ಬೇಗಲೇ ನಿನ್ನ ತೆಂಗಿನ ಮರದಿಂದ ತೆಂಗಿನಕಾಯಿ ಕೀಳು. ಇಲ್ಲ ಅಣ್ಣ, ಈ ಸರ್ತಿ ನಾನು ಟ್ರಕ್ ಅವನಿಗೆ ನನ್ನ ತೆಂಗಿನಕಾಯಿನ ಮಾರೋಲ್ಲ. ಅವನು ನಮ್ಮ ಹತ್ರ 10 ರೂಪಾಯಿಗೆ ತೆಂಗಿನಕಾಯಿನ ತಗೊಳ್ತಾನೆ. ಮತ್ತೆ ಅವನು ಪೇಟೆಗೆ ಹೋಗ್ಬಿಟ್ಟು ಒಂದು ತೆಂಗಿನಕಾಯಿನ 50 ರೂಪಾಯಿಗೆ ಮಾರ್ತಾನೆ. ಒಂದು ತೆಂಗಿನಕಾಯಿಗೆ 40 ರೂಪಾಯಿ ಲಾಭ ಇಡ್ತಾನ. ಅದನ್ನೇ ಹೇಳ್ತಿರೋದು. ಇಡೀ ವರ್ಷ ನಾವು ಕಷ್ಟ ಪಡ್ತೀವಿ, ಮಧ್ಯವರ್ತಕರು ಲಾಭ ಪಡಿತಾರೆ. ಏನೇ ಆದ್ರೂ ಈ ವರ್ಷ ನನಗೆ ತುಂಬಾ ಹಣದ ಅವಶ್ಯಕತೆ ಇದೆ. ನನ್ ಮನೆ ಕಟ್ಬೇಕಲ್ಲ. ನನ್ನ ಮಗಳಿನ ಮದ್ವೆ ಕೂಡ ನಾನ್ ಅನ್ಕೊಳ್ತಾ ಇದ್ದೆ ಸಾಹುಕಾರ ಹತ್ರ ಸಾಲ ಕೇಳ್ಬೇಕು ಅಂತ. ನಾನು ಕೂಡ ಪೇಟೆಗೆ ಹೋಗ್ಬಿಟ್ಟು ತೆಂಗಿನಕಾಯಿ ಮಾರಿದ್ರೆ ಸಾಲ ತಗೊಳ್ಳೋ ಅವಶ್ಯಕತೆನೇ ಇರೋಲ್ಲ.
ಅಣ್ಣ ಮತ್ತೆ ಸಂಧು ಇಬ್ರು ಅವರ ತೋಟದಲ್ಲಿ ಬೆಳೆದ ತೆಂಗಿನಕಾಯಿಗಳನ್ನ ಕೀಳ್ತಾರೆ ಮತ್ತೆ ಒಂದು ಮೂಟೆಯಲ್ಲಿ ಹಾಕೊಂಡು ಸಿಟಿಗೆ ತಗೊಂಡು ಹೋಗಿ ಮಾರ್ತಾರೆ. ಅದರಿಂದ ಇಬ್ರು ಒಳ್ಳೆ ದುಡ್ಡನ್ನ ಸಂಪಾದಿಸ್ತಾರೆ. ದುಡ್ಡನ್ನೆಲ್ಲ ಉಳಿಸಿ ಸಂಧು ಅವನ್ಗೋಸ್ಕರ ಒಂದು ಸ್ವಂತ ದೊಡ್ಡ ಮನೆ ಕಟ್ಕೊಳ್ತಾನೆ. ಮತ್ತೆ ಅಣ್ಣ ಅವರ ಮಗಳು ಸರೋಜಿನಿ ಮದ್ವೆನ ಮಾಡ್ಬಿಡ್ತಾರೆ. ಈಗ ನಂದೇ ಆದ ಮನೆ ಕಟ್ಟಿದೀನಿ. ನಾರಾಯಣಿ ಅಪ್ಪನ ಜೊತೆ ನನ್ನ ಮದ್ವೆ ಬಗ್ಗೆ ಮಾತಾಡ್ಬೇಕು. ಸಂಧು ನಾರಾಯಣಿ ಮನೆಗೆ ಹೋಗ್ತಾನೆ ಮತ್ತೆ ಅವನ ಮದ್ವೆ ಬಗ್ಗೆ ಮಾತಾಡ್ತಾನೆ. ಸ್ವಂತ ಮನೆ ಮಾಡಿದ್ದಕ್ಕೆ ಈಗ ನಾರಾಯಣಿ ಅವರ ತಂದೆ ಇವರಿಬ್ಬರ ಮದ್ವೆಗೆ ಒಪ್ಪಿಗೆ ಕೊಟ್ಬಿಡ್ತಾರೆ. ಅರೆ, ಈ ಮಳೆ ಇಷ್ಟೊಂದು ಜೋರಾಗಿ ಸುರಿತಾ ಇದೆ. ಸಂಧು ನೋಡ್ತಾನೆ ಅವನ ಊರಲ್ಲಿ ಜೋರಾದ ಮಳೆ ಸುರಿಯಕ್ ಶುರುವಾಗ್ಬಿಡತ್ತೆ. ಮತ್ತೆ ನೋಡ್ತಾನೆ ಮಳೆ ನೀರೆಲ್ಲ ಅಲ್ಲೇ ಸೇರ್ಕೊಳಕ್ ಶುರುವಾಯ್ತು. ಈಗೇನ್ ಮಾಡೋದು? ನಾಳೆ ನಮ್ ಮದ್ವೆ ಇದೆ ಮತ್ತೆ ಇವತ್ತು ಇಷ್ಟು ಜೋರಾದ ಮಳೆಯಿಂದ ನಮ್ಮ ಹಳ್ಳಿಯಲ್ಲಿ ನೀರ್ ತುಂಬ್ಕೊಂಡ್ಬಿಟ್ಟಿದೆ. ಮೊದ್ಲು ನಿನ್ನನ್ನ ನೀನು ಕಾಪಾಡ್ಕೋ. ಇಡೀ ಹಳ್ಳಿಗೆ ಪ್ರವಾಹ ಬರ್ತಾ ಇದೆ. ಬದುಕಿದ್ರೆ ಯಾವಾಗ ಬೇಕಾದ್ರೂ ಮದ್ವೆ ಆಗ್ಬೋದು. ಮಳೆ ಹೇಗೆ ಜೋರಾಗ್ತಾನೆ ಇರುತ್ತೋ ಹಾಗೆ ಸಮಯ ಕೂಡ ಕಳೀತಾ ಇರತ್ತೆ. ಪ್ರವಾಹದ ನೀರು ಮನೆ ಒಳಗಡೆ ಕೂಡ ಹೋಗಕ್ಕೆ ಶುರುವಾಯ್ತು ಮತ್ತೆ ಮನೆಗಳು ಮುರಿದು ಹೋಗ್ತಾ ಇದ್ವು. ಮೊದ್ಲು ಇಲ್ಲಿಂದ ಹೊರಟೋಗು ಮಗನೆ, ನಮ್ ಮನೆ ಎಲ್ಲ ಒದ್ದೆ ಆಗ್ತಾ ಇದೆ. ದೇವಸ್ಥಾನದ ಹತ್ರ ಹೋಗಿ. ಅಣ್ಣ ಅವರ ಮಗಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಇಡೀ ಹಳ್ಳಿಯವರು ಬಂದು ಉಳ್ಕೊಂಡ್ಬಿಟ್ಟಿರ್ತಾರೆ. ದೇವಸ್ಥಾನ ಆ ಊರಿನ ಕೆಳಭಾಗದಲ್ಲೇ ಇತ್ತು. ಆದ್ರೂ ಕೂಡ ಆ ಪ್ರವಾಹದ ನೀರು ಅಲ್ಲಿಗೆ ಹೋಗೋದೇ ಇಲ್ಲ. ಬಾ, ನನ್ನ ಕೈ ಹಿಡ್ಕೋ. ನೀರಿನ ಒತ್ತಡ ತುಂಬಾ ಜಾಸ್ತಿ ಇದೆ. ಸಂಧು ಅವನ ಪ್ರಾಣನೂ ಲೆಕ್ಕಿಸದೆ ನಾರಾಯಣಿ ಮತ್ತೆ ಅವರ ತಂದೆನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ. ಮತ್ತೆ ಆ ಇಡೀ ಹಳ್ಳಿಯವರು ಆ ಪ್ರವಾಹದ ನೀರು ಕಡಿಮೆ ಆಗೋದಕ್ಕೆ ಕಾಯ್ತಾ ಇರ್ತಾರೆ. ನಿಧಾನವಾಗಿ ನೀರು ಕಡಿಮೆ ಆಯ್ತು. ಆದ್ರೆ ಹಳ್ಳಿಯವರ ಮನೆಗಳು ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದ್ವು. ಅದಕ್ಕೆ ಎಲ್ರಿಗೂ ಮನೆ ಇಲ್ದೆ ಆಗ್ಬಿಡತ್ತೆ. ನಾನು ತುಂಬಾ ಕಷ್ಟಪಟ್ಬಿಟ್ಟು ನನ್ನದೇ ಆದ ಮನೆ ಕಟ್ಟಿದ್ದೆ. ಇವತ್ತು ನನ್ ಕಣ್ ಮುಂದೆನೆ ನನ್ ಮನೆ ಕೊಚ್ಚ ಹೋಯ್ತು. ನನಗೇನು ಮಾಡಕ್ಕಾಗ್ಲಿಲ್ಲ. ನಮ್ ಎಲ್ಲರೂ ಮನೆನೂ ಕೊಚ್ಚು ಹೋಯ್ತು. ನೀನೊಬ್ನು ಮನೆನೇ ಮಾತ್ರ ಕೊಚ್ಚು ಹೋಗ್ಲಿಲ್ಲ. ದೇವರ ಕೃಪೆಯಿಂದ ನಾವೆಲ್ಲರೂ ಜೀವಂತವಾಗಿದ್ದೀವಿ. ನಿಜ ಹೇಳ್ತಾ ಇದೀರಿ ಅಣ್ಣ, ಜೀವಂತವಾಗಿದ್ದೀವಿ. ಇಷ್ಟೇ ಸಾಕು. ಮನೇನ ನಾವ್ ಇನ್ನೊಂದು ಕಟ್ಕೊಳ್ಬೋದು. ಆಗ ಅಲ್ಲಿಗೆ ನಾರಾಯಣಿ ಮತ್ತೆ ಅವರ ತಂದೆ ಬರ್ತಾರೆ. ಇವಾಗ ನನ್ನ ಹತ್ರ ನಂದೇ ಆದ ಮನೆ ಕೂಡ ಇಲ್ಲ. ನೀವು ನಿಮ್ ಮಗಳನ್ನ ನನ್ ಜೊತೆ ಮದ್ವೆ ಮಾಡ್ಕೊಡ್ತಿರೋ ಇಲ್ವೋ? ಇಲ್ಲ ಮಗನೇ, ನೀನಂತೂ ತುಂಬಾ ಕಷ್ಟ ಪಡುವಂತವನು. ಇವತ್ತಿಲ್ಲ ನಾಳೆ ನಿಂದೆ ಆದ ಹೊಸ ಮನೆ ಕಟ್ಕೊಳ್ತೀಯ. ನಾನಂತೂ ತುಂಬಾನೇ ಖುಷಿಯಾಗಿದ್ದೀನಿ. ನನಗ್ ನಿನ್ನಂತ ಕಷ್ಟ ಪಡುವಂತ ಅಳಿಯ ಸಿಕ್ಕಿದಾನೆ. ನಮಗೆ ಈ ಕಷ್ಟದ ಸಮಯದಲ್ಲಿ ರಕ್ಷಣೆ ಕೊಟ್ಟಿರುವಂತವನಿಗೆ ಹೋಗಿ ಧನ್ಯವಾದ ಹೇಳೋಣ ಬನ್ನಿ. ಇಡೀ ಹಳ್ಳಿಯವರು ಆ ದೇವಾಲಯದ ಆವರಣದಲ್ಲಿ ಸೇರ್ತಾರೆ ಮತ್ತೆ ಅಯ್ಯಪ್ಪ ಸ್ವಾಮಿಯ ಪೂಜೆ ಅರ್ಚನೆ ಮಾಡ್ತಾರೆ. ಏ ಸ್ವಾಮಿ, ನೀನು ನಮ್ಮನ್ನೆಲ್ಲರನ್ನು ನಿಮ್ ಮನೆಯಲ್ಲಿ ರಕ್ಷಣೆ ಕೊಟ್ಟೆ. ಅದಕ್ಕೆ ನಾವು ನಮ್ ಇಡೀ ಹಳ್ಳಿಯವರು ನಿನಗೆ ಆಭಾರಿ. ನಾವಿನ್ನು ಎಷ್ಟು ದಿನ ಇರ್ಬೇಕಿಲ್ಲಿ? ಹೇ ಸ್ವಾಮಿ, ನಾವೆಲ್ಲರೂ ಕಷ್ಟಪಟ್ಬಿಟ್ಟು ನಮ್ದೇ ಆದ ಮನೆಯನ್ನ ವಾಪಸ್ ಕಟ್ಕೊಳ್ತೀವಿ. ಆದ್ರೆ ಈ ಪ್ರವಾಹದಿಂದ ನಮ್ಮ ಹೊಲ ಗದ್ದೆಗಳೆಲ್ಲ ಹಾಳಾಗೋಗಿದೆ. ನೀನೇ ದಾರಿ ತೋರ್ಸು. ಆಗ ಜೋರಾದ ಗಾಳಿ ಬೀಸುತ್ತೆ ಮತ್ತೆ ದೇವಸ್ಥಾನದ ಮುಂದೆ ಹಾಕಿದ್ದ ಒಂದು ತೆಂಗಿನ ಮರ ಜೋರಾಗಿ ಅಲ್ಲಾಡ್ತಾ ಇರುತ್ತೆ. ಅದರಿಂದ ಒಂದು ದೊಡ್ಡ ಎಳ್ನೀರು ಬಿದ್ದು ಹೋಗುತ್ತೆ. ಅದು 2 ಭಾಗ ಆಗ್ಬಿಡತ್ತೆ. ಆ ಎಳ್ನೀರು ನೋಡ್ತಾ ಒಂದು ಹಳ್ಳಿಯಾಗಿ ಪರಿವರ್ತನೆ ಆಗುತ್ತೆ. ಆಮೇಲೆ ಎಲ್ರಿಗೂ ಒಂದೊಂದು ಮನೆ ಮತ್ತೆ ಅವ್ರಿಗೆ ಒಂದೊಂದು ಹೊಲ ಆಗತ್ತೆ. ಸ್ವಾಮಿಗೆ ಜಯ ಆಗ್ಲಿ. ನನಗೆ ಗೊತ್ತಿತ್ತು ನೀನು ನಮ್ಮೆಲ್ಲರಿಗೂ ನಮಗೆ ಅಂತ ಮನೆ ಕಟ್ಕೊಡ್ತೀಯ ಅಂತ. ಈಗ ಎಲ್ರು ಅವ್ರಿಗೋಸ್ಕರ ಒಂದೊಂದ್ ಮನೇನ ಆರಿಸ್ಕೊಂಡ್ಬಿಡ್ತಾರೆ ಮತ್ತೆ ಅದರಲ್ಲಿ ವಾಸ ಮಾಡ್ತಾರೆ. ಎಳ್ನೀರಿಂದ ಮಾಡಿರುವಂತ ಈ ಊರಲ್ಲಿ 4 ಕಡೆ ದೊಡ್ಡ ಗೋಡೆ ಇರುತ್ತೆ. ಯಾಕೆಂದ್ರೆ ಯಾವಾಗಾದ್ರೂ ಪ್ರವಾಹ ಬಂದ್ರೆ ಆ ನೀರು ಊರಿನೊಳಗಡೆ ಬರ್ದೇ ಇರ್ಲಿ ಅಂತ. ಈ ಸರ್ತಿ ನಾನು ತೆಂಗಿನ ಗಿಡ ಜೊತೆಯಲ್ಲಿ ನಾನು ಧಾನ್ಯನು ಬೆಳಿತೀನಿ. ನಾರಾಯಣಿ ಅವರ ತಂದೆ ನಾರಾಯಣಿ ಮತ್ತೆ ಸಂಧು ಮದ್ವೆ ತುಂಬಾನೇ ಧೂಮ್ ಧಾಮ್ ಅಂತ ಮಾಡ್ತಾರೆ. ಅದರಲ್ಲಿ ಇಡೀ ಹಳ್ಳಿಯವರು ಬಂದು ಸೇರ್ತಾರೆ.